2009ರಿಂದ ಜಾರಿಗೆ ಬಂದಿರುವ ಮೇಲ್ಕಂಡ 50-50 ಅನುಪಾತ ನಿಯಮಗಳು ಅನ್ವಯ ಆಗುವುದಿಲ್ಲ ಅಂತ ಇದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈಗ 2015ರಲ್ಲಿ ಇವರು 50-50 ಪರಿಹಾರದ್ದು ಇಂಟ್ರೊಡ್ಯೂಸ್ ಮಾಡಿರೋದು ಅಥವಾ 2009ಕ್ಕೆ ಮೊದಲು ಅದು ಇತ್ತ ಏನು? ಈ ಒಂದು ಪ್ರಕರಣಕ್ಕೂ 2015ರಲ್ಲಿ ತೆಗೆದುಕೊಂಡಂಥ ಡಿಸಿಷನ್ಗೂ 2009ರ ವಿಚಾರಕ್ಕೂ ಏನು ಸಂಬಂಧ ಸ್ನೇಹಿತ ಕೃಷ್ಣ ಅವರೇ? ಸರ್, ನನಗಿರೋ ಮಾಹಿತಿ ಪ್ರಕಾರ 2009 ಇಸ್ವಿಲಿ 60-40 ಅನುಪಾತದಲ್ಲಿ ನಿವೇಶನ ಹಂಚಿಕೆ ಮಾಡಬೇಕು ಅಂತ ಆದೇಶ ಆಗಿರುತ್ತೆ ಸರ್. ಹೌದು ಸರ್, 2015 ಇಸ್ವಿಲಿ 50-50 ಅನುಪಾತದಲ್ಲಿ ನಿವೇಶನ ಹಂಚಿಕೆ ಮಾಡಬೇಕು ಅಂದರೆ ಒಂದು ಆದೇಶ ಆಗಿದೆ ಅಂತ ಹೇಳ್ತಾರೆ. ಅದು ಖಂಡಿತವಾಗ್ಲೂ ಸುಳ್ಳು. ಅದು ಏನು 2015 ಇಸ್ವಿಲಿ ಆದೇಶ ಆಗಿದೆ ಅದನ್ನು ಸೂಕ್ಷ್ಮ ಗಮನಿಸಿದಾಗ ಅದರಲ್ಲಿ ಏನು 60-40 ಅಂತ ಹಿಂದೆ ಇತ್ತು, ಅದರಲ್ಲಿ 40 ಅನ್ನೋದನ್ನ 50 ಅಂತೇಳಿ ತಿದ್ದುಪಡಿ ಮಾಡ್ಕೋಬೇಕು ಅಂತ ಆದೇಶ ಇದೆ ಹೊರತು 60ನ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯಾವುದೇ ಆದೇಶ ಇಲ್ಲ ಅಲ್ಲಿ. ಓಕೆ, ಹಾಗಾಗಿ ಆ ಒಂದು ಆದೇಶನೇ ಅವೈಜ್ಞಾನಿಕ. ಯಾಕೆಂದ್ರೆ 60-50 ಅನುಪಾತದಲ್ಲಿ ನಿವೇಶನ ಹಂಚಿಕೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹೌದು. ಆದರೆ ಒಬ್ಬ IAS ಅಂತ ಅಧಿಕಾರಿಗಳು, ಸರ್ಕಾರ ಮಟ್ಟದ ಅಧಿಕಾರಿಗಳಿಗೆ ಆ ಒಂದು ಸಾಮಾನ್ಯ ಪ್ರಜ್ಞೆ ಎಲ್ಲ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ಅಂದರೆ ಆ ಆದೇಶ ಅವೈಜ್ಞಾನಿಕವಾಗಿದೆ, ಸ್ಪಷ್ಟತೆ ಇಲ್ಲ ಅಂದರೂ ಕೂಡ 50-50 ಅನುಪಾತದಲ್ಲಿ ಸಾವಿರಾರು ನಿವೇಶನ ರಾಜ್ಯಾದ್ಯಂತ ಹಂಚಿಕೆ ಮಾಡಿದ್ದಾರೆ. ಓಕೆ, ಸೊ ಇದು ತುಂಬ ಗಂಭೀರವಾದ ವಿಚಾರ ಸರ್. ನಾನು ಸವಾಲು ಹಾಕ್ತೀನಿ ಸರ್ಕಾರದ ಅಧಿಕಾರಿಗಳಿಗೆ, ನೀವು 50-50 ಅನುಪಾತದಲ್ಲಿ ನಿವೇಶನ ಹಂಚಿಕೆ ಮಾಡಬೇಕು ಅಂತೇಳಿ 2015 ಇಸ್ವಿಲಿ ಯಾವ ಆದೇಶ ಆಗಿದೆ ದಯವಿಟ್ಟು ರಾಜ್ಯದ ಜನರಿಗೆ ತೋರಿಸಿ. ಓಕೆ, ನೀವೇನು ನಿವೇಶನ ಮಂಜೂರಾತಿ ಆದೇಶದಲ್ಲಿ ಉಲ್ಲೇಖ ಮಾಡಿದರೆ 2015 ಆದೇಶ, ಅದ್ರಲ್ಲಿ ಇರೋಂಥದ್ದು 40 ಅನ್ನೋದನ್ನ 50 ಅಂತ ಬದಲಾವಣೆ ಮಾಡಿ ಅಂತ ಅಷ್ಟೇ ಹೊರತು 60ನ ಏನು ಮಾಡಬೇಕು ಅನ್ನೋ ಬಗ್ಗೆ ಎಲ್ಲೂ ಇಲ್ಲ. 50-50 ಅನುಪಾತ ನಿವೇಶನ ಹಂಚಿಕೆ ಮಾಡಬೇಕು ಅಂತ ಅದರಲ್ಲಿ ಸ್ಪಷ್ಟ ಉಲ್ಲೇಖ ಇಲ್ಲವೇ ಇಲ್ಲ. ಓಕೆ, ಸೊ ಹಾಗಾಗಿ ಇದು ಮಾಡ್ರಿ. ಮತ್ತೆ ತಾವು ಗಮನಿಸ್ಬೇಕು ಸರ್, ನೀವು ಈಗಾಗಲೇ ಹೇಳಿದಂತೆ ಏನು ಆದೇಶ ಬಂತು 2009ರಲ್ಲಿ, ಅದ್ರ ಪ್ರಕಾರ 2009 ನಂತರ ಏನು ಇದಾಯಿತು ಅದರಲ್ಲಿ 60-40 ಕೊಡಬೇಕು ಅಂತಿದೆ. ಹಾಗಿದ್ದಾಗ ಅದು ನಿಯಮ ಅನ್ವಯ ಆಗೋದು ಆ ಆದೇಶ ಜಾರಿ ಆದ ನಂತರ. ಹೌದು. ಸೊ ಇಂದಿನ ಬಡಾವಣೆಗೆ ಖಂಡಿತವಾಗ್ಲೂ ಅನ್ವಯ ಆಗಲ್ಲ. ಹೌದು. ಆದರೆ ಇಲ್ಲಿ ಏನು ಮಾಡೋದು, ರಾಜಕಾರಣಿಗಳು ತಮ್ಮ ಅಧಿಕಾರದ ಪ್ರಭಾವನ ಬಳಸ್ಕೊಂಡು ಸೊ ಹೊಸದಾಗಿ ನಾವು ಜಮೀನುಗಳು ಖರೀದಿ ಮಾಡಿದೀವಿ ಅಥವಾ ಸಾಮಾನ್ಯ ಅಧಿಕಾರ ಪತ್ರ ಬರ್ಸ್ಕೊಂಡಿದೀವಿ ಅಂತ ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ಏನು ಮೊದಲು ಪರಿಹಾರನ ಕೊಟ್ಟಿತ್ತು ಆ ದಾಖಲೆಗಳನ್ನ ಸಾಕ್ಷ್ಯ ನಾಶ ಮಾಡಿ ಪರಿಹಾರ ಕೊಟ್ಟಿಲ್ಲ ಅಂತೇಳಿ ಸುಳ್ಳು ಸಾಕ್ಷ್ಯಗಳನ್ನ ಸೃಷ್ಟಿ ಮಾಡಿಕೊಂಡು ಈ ಅಕ್ರಮವಾಗಿ ನಿವೇಶನ ಪಡೆದಿದ್ದಾರೆ. ನೋಡಿ, ಯಾವುದೇ ಒಬ್ಬ ಜಮೀನ್ದಾರ ಆ ಜಮೀನಲ್ಲಿ ಏನ್ ನಡೀತಿದೆ ಪದೇ ಪದೇ ಹೋಗಿ ನೋಡ್ತಾ ಇರ್ತಾನೆ. ಹಾಗಾಗಿ ಮೂಡಾದವರು ಅಭಿವೃದ್ಧಿ ಕೆಲಸ ಮಾಡ್ತಾ ಇದಾರೆ ಅಂತಂದಾಗ ಯಾವುದೇ ಭೂ ಮಾಲೀಕ ಸುಮ್ಮನೆ ಇರಲ್ಲ. ನಿಜ 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 ಸ್ನೇಹಮಯಿ ಕೃಷ್ಣ ಅವರೇ, ಕ್ಷಮಿಸಿ ಸಮಯದ ಅಭಾವ ಇದೆ. ಆದರೆ ಬಹಳ ಮುಖ್ಯವಾಗಿ ಇಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಕೂಡ ಹೇಳ್ತಿರುವಂತಹ ಮಾತು ಯಾವ ಸ್ವರೂಪದಲ್ಲಿ ಇಲ್ಲಿ ಈ ಪ್ರಕರಣ ಗಂಭೀರವಾಗಿದೆ ಮತ್ತು ಇಲ್ಲಿ ಅಧಿಕಾರಿಗಳು ಅಧಿಕಾರದ ದುರುಪಯೋಗ ಪಡಿಸ್ಕೊಂಡಿರೋದು ಮಾತ್ರ ಅಲ್ಲ, ರಾಜಕಾರಣಿಗಳು ಕೂಡ ಅಧಿಕಾರದ ದುರುಪಯೋಗ ಪಡಿಸ್ಕೊಂಡಿರೋದ್ರಿಂದಾಗಿನೇ ಅಧಿಕಾರಿಗಳು ಇಂತಹ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದೇ ಕಾರಣಕ್ಕಾಗಿಯೇ ಈ ಒಂದು ಆದೇಶದಲ್ಲಿದೆ ಮುಖ್ಯಮಂತ್ರಿಯವರಿಗೆ ಇದುವರೆಗೆ ಮುಖ್ಯಮಂತ್ರಿಯವರ ವಿರುದ್ಧ ಏನು ಆರೋಪ ಇದೆಯಲ್ಲ ಅದಕ್ಕೆ ಪೂರಕವಾಗಿರುವಂತಹ ಅನೇಕ ಅಂಶಗಳು ಕೂಡ ಇಲ್ಲಿ ಹೇಗೆ ನಿಯಮಗಳ ಉಲ್ಲಂಘನೆ ಆಗಿದ್ದಾವೆ ಅನ್ನೋಂತಹ ಅಂಶಗಳು ಕೂಡ ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥದ್ದು. ಇದು ಇವತ್ತಿನ ಪಂಚಾಯಿತಿ. ನಮಸ್ಕಾರ.